ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಮೆಲ್ಲ ಮಾತಾಡ್ತಿದ್ದೀನಿ ಆಯಿತಾ, ಯಾಕಂದರೆ ತುಂಬ ಗಂಟಲು ನೋವು. 2 ದಿನ ಆಯಿತು, ಲೈವ್ ಕೂಡ ಮಾಡಲಿಲ್ಲ. ಎಂಜಲ್ ಉಂಟಲ್ಲ, ಅದನ್ನು ನುಂಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವು ಆಯಿತಾ. ನೆನ್ನೆ ನೈಟೆಲ್ಲ ನಿದ್ದೆನೇ ಇಲ್ಲ ಗೈಸ್. ತುಂಬ ಗಂಟಲು ನೋವು ಮತ್ತು ಅಂತ ಸ್ವಲ್ಪ ಜ್ವರನೇ ಇತ್ತು. ಒಂಥರ ನನಗೆ ಜ್ವರ ಬಂದರೂ ತೊಂದರೆ ಇಲ್ಲ, ಇರಿಟೇಷನ್ ಆಗೋದು ಇದು ಗಂಟಲು ನೋವಿದು. ಅಪ್ಪ ದೇವ, ಏನು ಅಂತ ಅದಕ್ಕೆ ಇವತ್ತು ಡ್ಯೂಟಿಗೆ ಹೊರಟವಳು ಮತ್ತು ರಜೆ ಮಾಡಿದ್ದೆ. ಆಗಲೇ ಇಲ್ಲ, ನನಗೆ ಒಂಥರ ಆಗ್ತಿತ್ತು. ಅದಕ್ಕೋಸ್ಕರ ಚಂದ ಇವತ್ತು ರೆಸ್ಟ್ ಮಾಡಿದ್ದೆ. ದೋಸೆ ಮಾಡುವ ಅಂತ ಮನಸ್ಸಾಗಿದೆ. ಸಂಜೆ ಸ್ವಲ್ಪ ಸ್ಪೆಷಲ್ ತಿಂಡಿ ಏನಾದರೂ ಮಾಡುವ ಅಂತ. ಇದು ನೆನೆ ನೈಟ್ ಇಟ್ಟು ನೀರಿಗೆ ಹಾಕಿದ್ದೆ ಆಯಿತಾ. ಹಾಗೆ ಬೆಳಿಗ್ಗೆ ಏನು ಕೊಡ್ತಿರಲಿಲ್ಲ ಇದ್ದಾಗ, ಸೊ ನಾನೆಂತ ಮಾಡಲಿಲ್ಲ. ಅದಕ್ಕೋಸ್ಕರ ಅದಿಲ್ಲಾದರೆ ತುಂಬ ಹೊತ್ತು ಇಟ್ಟರೆ ಒಂಥರ ಆಗ್ತದಲ್ವ ಅಕ್ಕಿ ಎಲ್ಲ. ಸೊ ಹಾಗೆ ಇವಾಗ ಎಲ್ಲ ದೋಸೆಗೆ ಮಾಡ್ತಾ ಇದ್ದು. ಇದು ಉದ್ದಿನ ದೋಸೆ. ಸೊ ಹಾಗೆ ನಾನು ಜಾಸ್ತಿ ಇವಾಗ ರೂಮಲ್ಲೆಲ್ಲ ಇಡ್ಲಿ ಮತ್ತು ಪುಂಡಿ ಆ ಥರ ಮಾಡೋದು. ಅದನ್ನು ನನಗೆ ತುಂಬ ಹೊತ್ತು ಇಲ್ಲಿ ಅಡುಗೆ ಕೋಣೆಯಲ್ಲೇ ಇರಬೇಕಂತಿಲ್ಲಲ್ಲ, ಅದನ್ನು ಇಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಮಾಡೋದು ಗೈಸ್. ಹಾಗೆಯೇ ಚಟ್ನಿ ಮಾಡಿದ್ದೇನೆ. ಚಟ್ನಿ ಒಗ್ಗರಣೆ ಎಲ್ಲ ಕೊಟ್ಟು ಇದಕ್ಕೆ ಒಗ್ಗರಣೆ ಹಾಕಿದ್ದೇನೆ, ಇಬ್ಬರಿಗೆ ಅಲ್ವಾ. ಸೊ ಹಾಗೆ ಮಂಗಳೂರು ಫುಲ್ ಅಂದರೆ ಫುಲ್ ಶೇಕೆ ಗೈಸ್. ಇವಾಗ ತಲೆಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಯಾವುದು ಗೊತ್ತಾ? ಕೇಶ್ ಕಿಂಗ್ ಆಯಿಲು. ಕೇಶ್ ಕಿಂಗ್ ಹಾಕಿದಾಗ ತುಂಬಾ ಉಪಯೋಗ ಇರ್ತದೆ. ನಮ್ಮದು ಏನು ಹೇರ್ ಫಾಲ್ ಆಗಲ್ಲ, ಮತ್ತು ಇದು ಡ್ಯಾಂಡ್ರಫ್ ಇರ್ತದಲ್ಲ. ನಾನು ತುಂಬ ಅಂದರೆ ತುಂಬ ಪ್ರಾಡಕ್ಟ್ ಹಾಕಿದೆ ಗೈಸ್, ಆದರೆ ಯಾವುದು ನನಗೆ ಆಗ್ತಿರಲಿಲ್ಲ. ಎಷ್ಟು ಪ್ರಾಡಕ್ಟ್ ಹಾಕಿದ್ದೇನೆ ಗೊತ್ತಾ. ಯಾವತ್ತು ಒಂದೊಂದು ಆ್ಯಡ್ ನೋಡುವಾಗ ಒಂದೊಂದನ್ನು ತಗೊಂಡು ಬರೋದು ಹೋಗಿ ಮೆಡಿಕಲಿಂದ. ಸೊ ನನಗೆ ಯಾವುದು ಸೂಟ್ ಆಗ್ತಿರಲಿಲ್ಲ. ಅದಕ್ಕೆ ಕೇಶ್ ಕಿಂಗನ್ನು ಒಮ್ಮೆ ನೋಡುವ ಅಂತ ಇತ್ತು. ಕೇಶ್ ಕಿಂಗು ತುಂಬಾ ಬ್ಯೂಟಿಫುಲ್ ಆಗಿದೆ, ಬೇರೆ ಯಾವ ಆಯಿಲ್ ಕೂಡ ಹಚ್ಬೇಕಂತಿಲ್ಲ. ಸೊ ನಿದ್ದೆ ಮಾತ್ರ ತುಂಬ ಬರ್ತದೆ ಆಯಿತಾ. ಅಪ್ಪ, ನನಗೆ ನಿದ್ದೆಯಲ್ಲಿ ಕಣ್ಣು ಬಿಡಲಿಕ್ಕೆ ಆಗಲ್ಲ ಗೈಸ್, ಅಷ್ಟು ನಿದ್ದೆ ಬರ್ತದೆ. ಸ್ಟ್ಯಾಂಡಲ್ಲಿಡುವ, ಇಲ್ಲದಿದ್ದರೆ ದೋಸೆ ಹಾಕೋಕ್ಕಾಗಲ್ಲ. ಎಂತಂತ ಹೇಳಿದರೆ, ಕೇಶ್ ಕಿಂಗ್ ಹಾಕಿದರೆ ನೈಟ್ ಆಗ್ತದೆ ಆಯಿತಾ. ನೈಟ್ ತಲೆಗೆ ಕೇಶ್ ಕಿಂಗ್ ಹಾಕಿ ಬೆಳಿಗ್ಗೆ ನಿದ್ದೆಲ್ವಾಗೆ ಹಾಕಬೇಕು. ಅದೇ ಡ್ಯೂಟಿಗೆ ಹೋಗುವಾಗೆಲ್ಲ ಹಾಕಿದ್ರೆ ಉಂಟಲ್ಲ, ನಿದ್ದೆ ಬರ್ತದೆ, ನಿದ್ದೆ ಮಂಪರಾಗಿ ಹೋಗ್ತದೆ. ಅದಂದರೆ ಬುಡಕ್ಕೆ ಹಾಕಲಿಕ್ಕೆಲ್ಲ ಅದು ಹೀರಿಕೊಳ್ತದೆ. ಆವಾಗ ನನಗೆ ತುಂಬ ನಿದ್ದೆ ಬರ್ತದೆ. ಅದಕ್ಕೆ ಕೇಶ್ ಕಿಂಗನ್ನು ನೈಟ್ ಮಲಗುವಾಗ ಬಳಸಿ ಬೆಳಿಗ್ಗೆ ಸ್ನಾನ ಮಾಡೋದು, ಅದು ಉತ್ತಮ ಅಂತ ಆಗ್ತದೆ ನನಗೆ. ನಾನು ಕಣ್ಣು ಬಿಡಲಿಕ್ಕೆ ಆಗಲ್ಲ, ಎದ್ದೇಳಬೇಕು, ಕೆಲಸ ಉಂಟು ಅಂತ ಆಗ್ತದೆ ಸರ್. ಎದ್ದೇಳಲಿಕ್ಕೆ ನಾನು ಸೇರಿಲ್ಲ ಅದಕ್ಕೆ ಒಂದೆರಡು ಬಿಸಿ ದೋಸೆ ತಿನ್ನುವ ಅಂತ ಮನಸ್ಸಾಯಿತು. ಇದು ಚಪಾತಿ ಆಗಿದೆ, ಅಂದರೆ ಉದ್ದಿನ ದೋಸೆ ಅಲ್ವಾ. ಸೊ ಯಾಕೆ ಕಣ್ಣೆಲ್ಲ ಬೀಳ್ತಾ ಇದೆ. ಒಂದು 3 ದೋಸೆ ಮಾಡ್ತೀನಿ ಇವಾಗ. 3 ದೋಸೆ ಅದು ತಿನ್ನಲೇಬೇಕು.
ವಿಡಿಯೋ ಮಾಡುವಾಗೆಲ್ಲ ದೋಸೆ ಮಾಡಲಿಕ್ಕೆ ಆಗಲ್ಲ. ಮತ್ತೆ ಹಸ್ಬೆಂಡ್ ಬಂದಾಗ ಡ್ಯಾಡಿ ಒಂದೆರಡು ದೋಸೆ ಇಟ್ಟು ಕೊಟ್ಟರೆ 2 ಅದು 4 ಆಗ್ಬೋದು. ಇನ್ನು 2 ಲೋಟ ಅಕ್ಕಿ ಹಾಕ್ತೀನಿ ಗೈಸ್. ಅದು ದಪ್ಪ ಇರ್ತದಲ್ಲ, ಅಂದರೆ ತುಂಬ ನೀರು ಹಾಕಲಿಲ್ಲಲ್ಲ, ಆವಾಗ ಜಾಸ್ತಿ ದೋಸೆ ಎಲ್ಲ ಬರೋದಿಲ್ಲ. ಒಂದು 8-10 ಒಳಗಡೆ ಬರೋದಷ್ಟೇ. 10 ಬೇಡ ನನಗೆ, 3 ಜನಕ್ಕೆ ಇಬ್ಬರಿಗೆ ಸೇರಿ 7 ಇದ್ರೆ ಸಾಕು. ಮತ್ತು ಇದು ದಪ್ಪ ದೋಸೆ ತಿನ್ನೋಕ್ಕೆ ಆಗೋದಿಲ್ಲ, ಅದು ತೆಳುವುದಿರ್ತದಲ್ಲ ಮೇನ್ ದೋಸೆ, ಅದು ಒಂದು 10 ಎಲ್ಲ ತಿಂದು ನನಗೆ ಇಷ್ಟ ಸಹ. ಅದಕ್ಕೆ ಚಿಕನ್ ಸಾರು, ಫಿಶ್ ಫ್ರೈ ಅಂತ ಹೇಳ್ತೇನೆ, ಫಿಶ್ ಪುಡಿ ಮುಂಚಿ ಅದೆಲ್ಲ ಮಾಡಬೇಕು, ಚೆಂದ ಆಗ್ತದೆ ಆಯಿತಾ. ಎಸ್, ದೋಸೆ ರೆಡಿ. ಇವಾಗ ನಾವು ಚಂದ ತಿನ್ನುವ. ಇವಾಗ ನೀವು ಸವಿಯಲು ಸಿದ್ಧ, ನಾನಂತೂ ಸಿದ್ಧ. ವಿಡಿಯೋ ಮಾಡುವಾಗ ನನಗೆ ಸ್ವಲ್ಪ ಆದರೂ ಆ್ಯಕ್ಟಿವ್ ಆಗೋದು ನಾನು, ಅಷ್ಟು ಒಂಥರ ಗಂಟಲು ನೋವು ತುಂಬ ಇದೆ ಆಯಿತಾ. ದೋಸೆ ಹಾಗೆ ಸುಂದರ ಒಂದು ಪ್ರಕೃತಿಯನ್ನು ನೋಡಿಕೊಂಡು ನಾವು ದೋಸೆ ತಿನ್ನೋಣ ಅಂತ. ಹಾಗೆ ಟೀ ಮಾಡಲಿಲ್ಲ. ಟೀ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಹಾಲು ತರಲಿಲ್ಲ, ಸೊ ಹಾಗಾಗಿ ಎಲ್ಲಿಗೆ ಹೋಗೋದು ಉದಾಸೀನ ಇತ್ತು. ಸೊ ಸ್ವಲ್ಪ ಯೂಟ್ಯೂಬು ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ದಿನದಲ್ಲಿ ಇದು ಎಂಥ ಅಮೌಂಟ್ ಎಲ್ಲ ಬರ್ತದೆ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು. ನಿಮಗೆ ಎಷ್ಟು ಅಮೌಂಟ್ ಬಂತು, ಹಾಗೆ ಹೀಗೆ ಮೊನಿಟೈಸ್ ಆಯಿತಾ ಅಂತ ಎಲ್ಲ. ಸೊ ಒಂದು ಮೊನಿಟೈಸ್ ಆಗಿದೆ, ಒಂದು ಸಾರಿ ಪೇಮೆಂಟ್ ಬಂದಿದೆ, ತಿಂಗಳು ಪೇಮೆಂಟ್ ಬರ್ತದೆ. ತುಂಬ ಜನರಿಗೆ ತುಂಬ ಡೌಟ್ಸ್ ಇದೆ. ಸೊ ಯೂಟ್ಯೂಬಲ್ಲಿ ತಿಂಗಳು ಪೇಮೆಂಟ್ ಬರೋದಿಲ್ಲ, ಅಂದರೆ ಅಷ್ಟು ವ್ಯೂಸ್ ಆದವರಿಗೆಲ್ಲ ಬರ್ತದೆ. ಈಗ ಇವರಿಗೆ ಯಾರಿಗೆ 1 ಲಕ್ಷದಿಂದ ಮೇಲೆ ವ್ಯೂಸ್ ಬರ್ತದೆ ಅಲ್ವಾ ಒಂದೊಂದು ವಿಡಿಯೋ, ಅವರಿಗೆಲ್ಲ ತಿಂಗಳು ಪೇಮೆಂಟ್ ಬರ್ತದೆ. ಆದರೆ ಸಣ್ಣ ಬೇರೆ ಇರ್ತದಲ್ಲ, ಈಗ 5,000 4,000 ಎಲ್ಲ ವ್ಯೂಸ್ ಆಗ್ತದೆ. ನಮ್ಮಂಥ ಚಿಕ್ಕ ಪುಟ್ಟ ಬಿಲ್ಲು ಅವರಿಗೆಲ್ಲ ಪೇಮೆಂಟ್ ತಿಂಗಳು ಬರೋದಿಲ್ಲ. ಅದು $100 ಆಗುವಾಗ ಒಂದು 6 ತಿಂಗಳೆಲ್ಲ ಆಗ್ತದೆ. ನನ್ನದಾಗೆ ಆಗಿದೆ. ಯಾವಾಗ ಬಂದದು? ಕಳೆದ ವರ್ಷ ಮೇಯಲ್ಲೇ ಜೂನಲ್ಲಿ ಏನೋ ಬಂದದ್ದು. ಇವಾಗ ಮಾರ್ಚ್, ಇನ್ನೂ ಬರಲಿಲ್ಲ. ಇನ್ನೂ ಎಷ್ಟು $40 ಆಗಬೇಕು. ಹೌದು, $40 ಆಗಬೇಕು. ಯಾವಾಗ ಆಗ್ತದೆ ಗೊತ್ತಿಲ್ಲ. ನವಿಲು ನೋಡಿ, ಯಪ್ಪ ನೋಡಿ, 5 ನವಿಲಿದೆ. ಬೆಳಿಗ್ಗೆ ಎದ್ದೇಳಾಗ ನೋಡಬೇಕು, ಆವಾಗ ದೊಡ್ಡದಿರ್ತದೆ ಆಯಿತಾ, ಗರಿ ಎಲ್ಲ ಬಿಚ್ಚಿರ್ತದೆ. ಇದು ಗಂಡ ಹೆಣ್ಣ ಅಲ್ವಾ, ಹೆಣ್ಣಿಗೆ ಗರಿ ಇಲ್ಲ ಆಗಿರಬೇಕು, ಗೊತ್ತಿಲ್ಲ ನನಗೆ ಇದರ ಬಗ್ಗೆ. ನೋಡಿ, ನವಿಲೆಲ್ಲ ಬರ್ತದೆ ನಮ್ಮ ರೋಡ್ ಸೈಡ್. ನಿನ್ನೆಯಲ್ಲಿ ಇದು ಕಬಡ್ಡಿ ಮ್ಯಾಚ್ ಆಗಿತ್ತು, ಇವತ್ತೆಲ್ಲ ತೆಗೆದಿದ್ದಾರೆ. ತುಂಬ ಟೀಮ್ಸ್ ಬಂದಿತ್ತು, ಮಾತ್ರ ಬೇಗ ಮುಗ್ದಿದೆ, ಒಂದು 6-7 ಗಂಟೆ ಆವಾಗ
ಮುಟ್ಟಿದೆ. ಯೂಟ್ಯೂಬ್ ಪೇಮೆಂಟ್ ಹಾಗೆ ಮಾಡ್ತಾಯಿದ್ದು. ಇವಾಗ ಹೊಸೊಬ್ಬರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಿರುವವರು ಯಾರಾದರೆ ಅವರಿಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ಎಂತ ಗೊತ್ತಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು 1,000 ಸಬ್ಸ್ಕ್ರೈಬರ್ ಆಗಿರಬೇಕು. ಆದ ನಂತರ ಮಾನಿಟೈಸ್ ಆಗುತ್ತೆ. ಮೇಲಲ್ಲಿ ಒಂದು ಗೂಗಲ್ ಪಿನ್ ಬರ್ತದೆ. ಯಾವಾಗ ಗೂಗಲ್ ಪಿನ್ ಬರ್ತದೆ ಅದನ್ನು ನೀವು ಹಾಕಿ ಸಬ್ಮಿಟ್ ಮಾಡಿದ್ರ ಆದ ನಂತರ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಓಡ್ತದಲ್ಲ ವಿಡಿಯೋ ಎಲ್ಲ, ಅದಕ್ಕೆಲ್ಲ ಅಮೌಂಟ್ ಬರಲ್ಲ. ಮತ್ತು ಆದ ನಂತರ ಮಾನಿಟೈಸ್ ಆದಮೇಲೆ ಓಡ್ತದಲ್ವ, ಅದಕ್ಕೆ ಪೇಮೆಂಟ್ ಬರುವಂಥದ್ದು. ಸೊ ಎಲ್ಲ ವೀಡಿಯೋಸ್ ಈಗ ಸ್ಟಾರ್ಟಿಂಗಲ್ಲಿ ಎಲ್ಲ ವೀಡಿಯೋಸನ್ನು ಸೇರಿ 1,00,000 ವ್ಯೂಸ್ ಆಗಿರಬೇಕು. ಆದ ನಂತರ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 1,00,000 ವ್ಯೂಸ್ ಬಂದರೆ 8,000 ಆ ಥರ $100 ಆಗ್ತದೆ. ತುಂಬ ಕಷ್ಟ ಇದೆ, ಕಷ್ಟಪಟ್ಟ ಮೇಲೆ ಬರೋದು. ಅದಕ್ಕೋಸ್ಕರ ನಾನು ವಿಡಿಯೋಸ್ 1,000 ಸೋಡೋದಿಲ್ಲ. ಇದು ವ್ಲಾಗ್ಸ್ ನಾವು ತುಂಬ ಕಷ್ಟಪಟ್ಟಿರ್ತೀವಿ. ಎಡಿಟಿಂಗು, ವಿಡಿಯೋ ಮಾಡೋದು ಎಲ್ಲ ಮಾಡಿರ್ತೀವಿ. 1,000 ವ್ಯೂಸ್ ಎಲ್ಲ ಬರ್ತದೆ. ಆದರೂ ಒಂದು ದಿನ ಗ್ರೋತ್ ಆಗ್ಬೋದು ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಗೈಸ್. ಇವಾಗ ನಾನು ನೋಡುವ, ಒಂದೊಂದು ಟಾರ್ಗೆಟ್, ಒಂದೊಂದು ವೀಡಿಯೋಸ್ ನಾವು ಹಾಕಿದ್ದು 10,000 ಆದರೂ ಓಡಬೇಕು. ನಾವು 10 ವೀಡಿಯೋಸ್ ಹಾಕಿದರೆ 1,00,000 ವ್ಯೂಸ್ ಆಗ್ತದಲ್ಲ. ಒಂದು ತಿಂಗಳಲ್ಲಿ 20 ವೀಡಿಯೋಸ್ ಮಾಡಿದರೆ ಬೇರೆ ಜಾಬೇ ಬೇಡ. $10,000 2,000 ಹೊಡೆದು ಹಂಗಾಗಿ ಪ್ಲೀಸ್ ನಂದು ವೀಡಿಯೋ ಎಲ್ಲಾದರೂ ಸಿಕ್ಕಿದರೆ ಫಾಲೋ ಮಾಡಿ. ಮತ್ತು ಅಂತಂತ ಹೇಳಿದರೆ ಫುಲ್ಲು ವೀಡಿಯೋ ನೋಡಿ ಆಯಿತಾ. ದಯವಿಟ್ಟು ನೀವು ಕೊಡುವ ದೊಡ್ಡ ಗಿಫ್ಟ್ ಅಂತ ಹೇಳಿದರೆ ನನಗೆ ಅದುವೇ. ಸೊ ತುಂಬ ಆಸೆ ಇದೆ ನನಗೆ ಯೂಟ್ಯೂಬ್ನ ಸ್ವಲ್ಪ ಮೇಲೆ ಎತ್ತಬೇಕು ಅಂತ. ಅಂದರೆ ನನ್ನ ಜೊತೆ ಸಾಥ್ ಕೊಡಲಿಕ್ಕೆ ಯಾರಿಲ್ಲ. ಯೂಟ್ಯೂಬಲ್ಲೆಲ್ಲ ಒಂದಿಬ್ಬರೆಲ್ಲ ಇರಬೇಕು, ಯಾರಾದರೂ ಫ್ರೆಂಡ್ಸ್ನವರ ಆ ಥರ ಕಂಟೆಂಟ್ ಎಲ್ಲ ಮಾಡಲಿಕ್ಕೆ. ಸೊ ಹಾಗೆ ಯಾರಿಲ್ಲ ಮರ. ಎಂತ ಮಾಡೋದು, ಇವಾಗ ಸ್ವಲ್ಪ ಬಿಸಿ ಬಿಸಿ ತಿಂತಾ ಇದ್ದೇನಲ್ವಾ, ಗಂಟಲು ಸ್ವಲ್ಪ ಸರಿ ಆಗ್ತಾ ಇರೋ ಹಾಗೆ ಆಗ್ತಾ ಉಂಟು. ಒಂದು ಟ್ಯಾಬ್ಲೆಟ್ ಫುಲ್ಲು ಕುಡಿದಿದ್ದೀನಿ ಇವಾಗ. ಅದಕ್ಕೆ ಆಗಿರ್ಬೋದು ಸ್ವಲ್ಪ ನಿದ್ದೆ ಇಲ್ಲ ಅನ್ನೋದು. ಅಮಾಲ್ ಆಗ್ತಿತ್ತು. ಸುಮ್ಮನೆ ಡ್ಯೂಟಿ ರಜೆ ಆಯಿತು. ಅಂತ ಆಗ್ತಿಲ್ಲ, ಕೋಪ ಆಗ್ತದೆ ಅಂತ. ಇವಾಗ ಗಂಟಲು ನೋವು ಬಂದದ್ದು ಒಳ್ಳೆಯದಾಯ್ತು. ಇನ್ನೊಂದು 10-20 ದಿನ ಪ್ರೋಗ್ರಾಮ್ ಸರಿ ಇಲ್ಲ. ಸೊ ಹಾಗೆ ದಕ್ಷಿಣ ಕನ್ನಡದಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಖಂಡಿತ ಹೇಳಿ. ಇವಾಗ ಸಣ್ಣ ಸಣ್ಣ ಪೇಜ್ ಅಂತ ಹೇಳ್ತೇನೆ, ಸಣ್ಣ ಸಣ್ಣ ಟೀಮ್ ಎಲ್ಲ ಸ್ಟಾರ್ಟ್ ಆದ ಕಾರಣ ಎಲ್ಲರಿಗೆ ಆರ್ಕೆಸ್ಟ್ರಾ ಅನ್ನೋದೇ ಬೋರ್ ಆಗಿದೆ. ಯಾಕಂದರೆ ಸ್ವಲ್ಪ ರಾಶಿ ಆಡಿ ಬರ್ತಾರೆ ಪ್ರೋಗ್ರಾಮಲ್ಲೆಲ್ಲ, ಆ ಥರ ಎಲ್ಲ ಅದಿದ್ದ ಕಾರಣ
ಪ್ರೊಫೆಷ್ನಲ್ ಆಗಿ ಎಲ್ಲ ಮ್ಯೂಸಿಕ್ ಫೀಲ್ಡ್ ತಗೊಂಡಿರ್ತೇವಲ್ಲ ಇವಾಗ ನಾವೆಲ್ಲ ತಗೊಂಡಿದ್ದಾಗ. ಸೊ ನಮಗೆ ಮ್ಯೂಸಿಕ್ ಮೈನ್, ಅದ ನಂತರ ಬೇರೆ ಕೆಲಸ ಮತ್ತೆ ಆ ಥರ. ಇವಾಗ ಎಲ್ಲಿಯಾದರೂ ಜಾಬಿಗೆ ಜಾಯ್ನ್ ಆಗೋದಾದರೆ ಫಸ್ಟಿಗೆ ಮ್ಯೂಸಿಕ್, ಅದ ನಂತರ ಜಾಬ್ ಅಂತ. ನಮಗೆಲ್ಲ ಕಷ್ಟ. ಯಾವಾಗ ರೇಟಿಗೆ ಖರ್ಚಿಗೆಲ್ಲ ಒಂದು 25-30 ಸಾವಿರ ಆದರೂ ದುಡ್ಡು ಬಿಡ್ತಿತ್ತು ನಮಗೆ. ಇಲ್ಲಂದರೆ ಆಗಲ್ಲ. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್. ಬೇಗ ಹುಷಾರಾಗಿ ಮತ್ತೆ ನಾನು ಲೈವಿಗೆ ಸಿಗ್ತೀನಿ. ನಾಳೆಲ್ಲ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಟ್ಯಾಬ್ಲೆಟ್ ಇದೆ, ಅದನ್ನು ಕುಡಿದ್ರೆ ಫುಲ್ ಕಮ್ಮಿ ಆಗ್ಬೋದು. ಇದು ನೈಟ್ ಒಂದು ಊಟ ಮಾಡಿ ಬಂದ. ಮತ್ತು ಎಂತ ಗೊತ್ತಾ, ನನಗೆ ಅವತ್ತೊಮ್ಮೆ ಸ್ಟೋನಿದ್ದು ನೋವಿತ್ತು. ಅದಾದ ನಂತರ ಮೊದಲಿನ ಕುದ್ದು ಕ್ಯೂರ್ ಆಗಿತ್ತು. ಇವಾಗ ಉಪವಾಸ ಸ್ಟಾರ್ಟ್ ಆಗಿದೆ. ಜೀವದಾಗೆ ಇರ್ತದೆ. ಬೈ ಬೈ. ಬಿಸಿ ಬಿಸಿ ತಲೆಗೆ ಸ್ನಾನ ಮಾಡಬೇಕು, ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಆಗ್ತದೆ.